ಯಾರೋ ಒಬ್ರು ಬರೀ ಯಾರೋ ಒಬ್ರು ಕೊಡಿ, ಒಬ್ರು ಕೊಡಿ ಅಷ್ಟೇ. ಕೊಡ್ರಿ ಶೇಖರಪ್ಪ ಅವರೇ, ನೋಡಿ ಒಂದು ನಿಮಿಷ ಹಂಗೆ ಇರಲಿ, ಹಂಗೆ ಇರಲಿ ಕೇರಳ ರಾತ್ರಿ ಈಗ. ಓಕೆ ಡನ್. ವಿವೇಕಾಯರು ಹಾಗೂ ರಾಜ್ಯ ಕುರುಬ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಆದಂತಹ ಕೆಂಕೇರಿ ಕೇಶವರು, ನಾಗಸಮೂರು ಮಂಜಣ್ಣವರು ಹಾಗೂ ವರ್ತಕರು ಹಾಗೂ ಬಿಜೆಪಿ ಮುಖಂಡರಾದಂಥ KVN ಶಿವ ಅವರು, ಜಯದೇವ್ ಅವರು ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಹಾಗೂ ದೇವೇಗೌಡ ಸಾಹೇಬರ ಅಭಿಮಾನಿಗಳು, ಮಾಧ್ಯಮದವರಿಗೆಲ್ಲ ಸ್ವಾಗತವನ್ನು ಕೋರ್ತಾ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾದಂಥ ಗಿರೀಶ್ ಅವರು ಆಗಮಿಸಿದ್ದಾರೆ ಹಾಗೂ ಮಾಜಿ ನಗರಸಭಾ ಸದಸ್ಯರಾದಂಥ ಹರ್ಷವರ್ಧನ್ ರಾಜ್ ಅವರು ಹಾಗೂ ನಗರ ಘಟಕದ ಬಿಜೆಪಿ ಮಾಜಿ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿಜೆಪಿ ಮುಖಂಡರಾದ ಮನೋಜ್ ಕುಮಾರ್ ಅವರು ಇವತ್ತು ಅರಸೀಕೆರೆ ನಗರದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಏನ್ ದೇವೇಗೌಡರ ಸಮಾಜ, ದೇವೇಗೌಡರು ಏನು ಕೊಡುಗೆ ಹಾಗೂ ಇಲ್ಲಿ NDA ಕಾರ್ಯಕರ್ತರು ಹೆಚ್ಚಿನ ಒತ್ತನ್ನು ಕೊಟ್ಟು ರೇಷ್ಮೆ ಬೆಳೆಗೆ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿ ಅವರು ಅವರ ಒಂದು ಬಜೆಟಿನಲ್ಲಿ, ಕೇಂದ್ರದ ಬಜೆಟಿನಲ್ಲಿ ಮಂಡಿಸಿರ್ತಾರೆ. ಇದನ್ನ ನೀವು ನೋಡಬಹುದು. ರೈತರ ಪರವಾಗಿ, ರೈತರಿಗೋಸ್ಕರ, ರೈತರಿಗಾಗಿ ನೀರಾವರಿಯನ್ನ ಎಲ್ಲ ಭಾಗಗಳಿಗೆ ತಗೊಂಡೋಗಿ ಕೊಟ್ಟು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಅದೇ ರೀತಿ ಕಳೆದ ಬಾರಿ ನ್ಯಾಫೆಡ್ನ ಒಂದು ಖರೀದಿ ಕೇಂದ್ರದಲ್ಲೂ ಸಹ ಅವರ ಹೆಚ್ಚಿನ ಪಾತ್ರವನ್ನು ವಹಿಸಿರುತ್ತಾರೆ. ತೆಂಗಿನ ಸಸಿ ರೋಗ ಬಂದು ಎಲ್ಲಾ ರೀತಿಯ ತೆಂಗಿನ ಮರಗಳು ಹಾಳಾಗ್ತಾ ಇತ್ತು. ಆ ಸನ್ನಿವೇಶದಲ್ಲಿ ಅರಸೀಕೆರೆಗೆ ಅವರೇ ಸ್ವತಃ ಬಂದು ಧಾವಿಸಿ ರೈತರಿಗೆ ಸುಮಾರು ಸಾವಿರಾರು ತೆಂಗಿನ ಮರಗಳನ್ನ ಕೊಟ್ಟು, ತೆಂಗಿನ ಗಿಡಗಳನ್ನ ಕೊಟ್ಟು ರೈತರ ಬಾಳು ಹಸನಾಗ್ಲಿ ಅಂತೇಳಿ ಆಶಿಸಿರ್ತಾರೆ. ಅಂತಹ ಒಂದು ಧೀಮಂತ ನಾಯಕರು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿರೋದು, ನಾವು ಅವರನ್ನ ಎಲ್ಲ ನೋಡ್ತಾ ಇರೋದು ನಮ್ಮ ಪುಣ್ಯ ಅಂತ ಹೇಳಿ ಭಾವಿಸ್ತಾ, ಈ ಒಂದು ಶುಭ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಹಾಗೂ ಎಲ್ಲ ಕಾರ್ಯಕರ್ತರುಗಳಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಮುತ್ಸಂಜಿ ರಾಜಕಾರಣಿಗಳು ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂತಹ HD ದೇವೇಗೌಡಜಿಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಅವರ ಕನಸುಗಳೆಲ್ಲ ಈಡೇರಲಿ ಅಂತ ಹೇಳಿ ಬಯಸ್ತಾ, ಈ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಶತಾಯುಷಿಗಳಾಗಿ ಈ ರಾಜ್ಯದ ಹಿರಿಯ ಮುಖಂಡರಾಗಿ ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡುವಂತಾಗ್ಲಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ವಂದಿಸಿ ನನ್ನ ಎರಡು ಮಾತು ಆತ್ಮೀಯವಾದ ಹುಟ್ಟುಹಬ್ಬ ಶುಭಾಶಯನ ಕೋರ್ತಾ ಅವ್ರಿಗೂ ಕೇಕ್ ತಿನ್ನಿಸುವ ಮುಖಾಂತರ ಅವ್ರಿಗೂ ಶುಭಾಶಯನ ಕೋರ್ಬೇಕು ಅಂತ ಕೇಳ್ಕೊತೀನಿ. ಹಾಗೂ ಈಗ ನಮ್ಮ ಖ್ಯಾತ ವಕೀಲರು, ಮುಖಂಡರು ಆದಂತ ವಿವೇಕಾಯರ್ ಅವರು ಮಾತಾಡಬೇಕು. ಇವತ್ತು ಈ ದೇಶ ಕಂಡಂತ ಮೊದಲ ಕನ್ನಡಿಗ ಮಾಜಿ ಪ್ರಧಾನಿ ದೇವೇಗೌಡರ 94ನೇ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅವರಿಗೆ ನಾನು ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಏನು ಈ ಇಳಿ ವಯಸ್ಸಿನಲ್ಲೂ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಕಳೆದ 2-3 ತಿಂಗಳಿಂದ ರಾಜ್ಯಸಭೆಯಲ್ಲಿ ನೀರಾವರಿಗೋಸ್ಕರ ಎತ್ತಿನೊಳೆ ಸೇರಿದಂತೆ ಎಲ್ಲ ಯೋಜನೆಗಳನ್ನು ಪೂರ್ಣಗೊಳಿಸಿ ಕರ್ನಾಟಕವನ್ನು ಉಳಿಸಿ ಅಂತ ಅವರು ಕಣ್ಣೀರು ಹಾಕಿದ್ದನ್ನು ಇಡೀ ದೇಶ ಕಂಡಿದೆ. ಈ ವಯಸ್ಸಿನಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಅವರಿಗಿರ್ತಕ್ಕಂಥ ಚಿಂತನೆಯನ್ನು ನಾವು ಕೂಡ ಮೈಗೂಡಿಸ್ಕೋಬೇಕಾಗಿದೆ. ನಾವು ದೇವೇಗೌಡರನ್ನ ಶತಾಯುಷಿಗಳಾಗಿ ನೋಡಬೇಕು. ನಮ್ಮಂಥ ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ ಅವರ ಮಾರ್ಗದರ್ಶನ ಇನ್ನೂ ಕೂಡ ಬಹಳಷ್ಟು ಅವಶ್ಯಕತೆ ಇದೆ. ಹಾಗಾಗಿ ದೇವೇಗೌಡರು ನಮ್ಮ ಜೊತೆ ಇನ್ನೂ 1-2-3 ದಶಕಗಳ ಕಾಲ ಬಾಳಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಅವರಿಗೆ ಹುಟ್ಟುಹಬ್ಬದ ದಿನ ನಾವು ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಈ ತಾಲೂಕಿನ ಜೇನುಕುಲ ಸಿದ್ದೇಶ್ವರ ಸ್ವಾಮಿಯವರ ಮೇಲೆ ಕೇಳ್ಕೊಳ್ತೇವೆ.
ಕೊಂಡೋಗಿ ಅದನ್ನ ಕ್ಲಿಯರೆನ್ಸ್ ಕೊಡೋದ್ರೆ ಇವತ್ತು ಕೂಡ ನೀರು ಕೊಡಕ್ಕೆ ಆಗ್ತಿರ್ಲಿಲ್ಲ. ಈ ಕೆಲಸ ಮಾಡಿರ್ತಕ್ಕಂಥವ್ರು ಯಾರು? ದೇವೇಗೌಡರು ಮಾಡಿರ್ತಕ್ಕಂಥದ್ದು. ಫಾರೆಸ್ಟ್ ಇಲಾಖೆಯವರು ಅನುಮತಿ ಕೊಡದೆ ಹೋದ್ರೆ ಕಾರ್ಯಕ್ರಮ ಕಾಮಗಾರಿ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಅದನ್ನು ಕೂಡ ಅವರು ಏನು ಕೆಲವರು ಪ್ರಬುದ್ಧ ಈ ರಾಜಕಾರಣದಲ್ಲಿ ಬುದ್ಧಿವಂತರಿದ್ದಾರೆ, ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಅಲ್ಲ ಅಂತೇಳಿ ಅವ್ರಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಇನ್ನು ಹೇಳತಕ್ಕಂಥದ್ದು ಇದೆ, ಬೇಕಾದಷ್ಟಿದೆ ಈ ತಾಲೂಕಲ್ಲಿ. ಪ್ರಾದೇಶಿಕ ಪಕ್ಷವನ್ನ ವಿಸರ್ಜನೆ ಮಾಡಲಿಲ್ಲ, ಹೋರಾಟವನ್ನ ಮಾಡಿ ಬಂಡೆಯಂತೆ ಗಟ್ಟಿಯಾಗಿ ನಿಂತ್ಕೊಂಡು ಪಕ್ಷವನ್ನ ಸಂಘಟನೆ ಮಾಡಿ ಇವತ್ತು ಕೂಡ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರಿಗಿನ್ನ ಏನು 94 ವರ್ಷಕ್ಕೆ ವಸಂತದ ಕಾಲಿಟ್ಟಿದ್ದಾರೆ ಸನ್ಮಾನ್ಯ ದೇವೇಗೌಡರು. ಅವ್ರ ಮುಂದೆ ಯಾರು ಅವ್ರ ತರ ಸಂಘಟನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಏನು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ 70ರಿಂದ 80% ಜನ ದೇವೇಗೌಡ ಗಡಿಯಲ್ಲಿ ಬೆಳೆದಂತಹ ಜನ, ಮುಖ್ಯಮಂತ್ರಿ ಇರ್ಬೋದು, ಸುಮಾರು ಜನ ಮಂತ್ರಿಗಳಿದ್ದಾರೆ, ಅವರೆಲ್ಲರೂ ಕೂಡ ದೇವೇಗೌಡರಿಂದ ಅವರ ಆಶೀರ್ವಾದದಿಂದ ಇವತ್ತು ಎಲ್ಲ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಅನುಭವಿಸ್ಲಿ. ಹಾಗೆಯೇ ದೇವೇಗೌಡರ ಸೇವೆ ಹಾಗೂ ಅವರ ರಾಜ್ಯ ತಾಂತ್ರಿಕತೆ ಇವೆಲ್ಲವೂ ಕೂಡ ಇನ್ನೂ ನಮಗೆ ಬೇಕಾಗಿದೆ. ನಮ್ಮ ಕರ್ನಾಟಕ ಅವರ ಸೇವೆ ಅವಶ್ಯಕತೆ ಇದೆ. ಹಾಗಾಗಿ ಅವರಿಗೆ ದೇವರು ಆರೋಗ್ಯವನ್ನ ಕೊಡ್ಲಿ, ಹಾಗೆ ಇನ್ನೂ ಶತಾಯುಷಿಯಾಗಿ ಇರಲಿ ಅಂತ ಹೇಳಿ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲ NDA ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ಹಾಗೇನೆ ಒಂದು ಶ್ರೀಯುತ ಕರುನಾಡ ಕಂಡಂತ ಭಾರತ ಹೆಮ್ಮೆಯ ಸುಪುತ್ರ, ಕನ್ನಡ ನಾಡಿನ ಮಣ್ಣಿನ ಮಗ, ಧೀಮಂತ ನಾಯಕ ಶ್ರೀಯುತ ಶ್ರೀ ದೇವೇಗೌಡರವರ ಜನ್ಮದಿನದ ಶುಭಾಶಯವನ್ನ, ಆರ್ಥಿಕ ಶುಭಾಶಯವನ್ನ ತಮ್ಮ ಎಲ್ಲರಿಗೂ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ PP ವೃತ್ತದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ NDA ಪಕ್ಷದ ಕಾರ್ಯಕರ್ತ ಮಿತ್ರರಿಗೂ ಬಂಧುಗಳಿಗೂ ಶುಭಾಶಯವನ್ನು ಕೋರುತ್ತಾ, ದೇವೇಗೌಡರು ಈ ದೇಶ ಕಂಡಂತ ಅಪ್ರತಿಮ ನಾಯಕ ಹಾಗೂ 96ನೇ ಇಸ್ವಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮಗೆ ಏನು ಅಂಬೇಡ್ಕರ್ ಅವರ ಏನು ಮೀಸಲಾತಿಯನ್ನ ಅನುಷ್ಠಾನಕ್ಕೆ ತಂದಂತ ವ್ಯಕ್ತಿ, ಧೀಮಂತ ನಾಯಕ. ಇವತ್ತು ಸ್ಥಳೀಯ ಸಂಸ್ಥೆಗಳಾದಂತ ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಹಾಗೂ ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಎಲ್ಲ ಪಂಚಾಯತಿ ಚುನಾವಣೆಗಳಿಗೆ ಎಲ್ಲ ಕೊಡ್ಲಿ ಅಂದ್ಬಿಟ್ಟು ಆದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಆಯ್ತು. ಬರ್ರಿ. ದೇವೇಗೌಡರವರ 94ನೇ ವಸಂತಕ್ಕೆ ಕಾಲಿಟ್ಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿಗಳು, ರೈತರ ಮಗ,
ಕೆಂಪುಕೋಟೆಯಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಿದಂತಹ ಕರ್ನಾಟಕದ ಯಾವುದಾದರೂ ಒಬ್ಬ ಪ್ರಧಾನಮಂತ್ರಿ ಇದ್ದರೆ ಅದು ದೇವೇಗೌಡರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅವರ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸಲಿಕ್ಕೆ ಒಂದು ಶುಭಾಶಯವನ್ನು ಕೊಡ್ತಾ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಟಿ.ಪಿ. ವೃತ್ತದಲ್ಲಿ ಅವರ ಸೇವನೆಗೋಸ್ಕರ ಶುಭ ಕೋರಲಿಕ್ಕೆ ಕೇಕನ್ನು ಕತ್ತರಿಸುವ ಮುಖಾಂತರ ಹಾಗೆಯೇ ಫಲಹಾರವನ್ನು ವಿತರಿಸಿ ಇವತ್ತು ಏನು JDS ಹಾಗೂ BJPಯ ಎಲ್ಲ ಮುಖಂಡರು ಸೇರಿ ಒಟ್ಟಾಗಿ ಇವತ್ತು ಆ ಕೆಲಸವನ್ನು ಮಾಡಿ ಹಾಸ್ಪಿಟಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡುವುದರ ಮುಖಾಂತರ ಸನ್ಮಾನ್ಯ ದೇವೇಗೌಡರವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅವರಿಗೆ ದೇವರು ಆರೋಗ್ಯವನ್ನು ಕೊಡಲಿ, ಅವರ ಸೇವೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಇನ್ನೂ ದಿನದಿಂದ ಅವರ ಮಾರ್ಗದರ್ಶನ ಬೇಕಾಗಿರೋದು ಅವರು ದೇವರು ಅವರಿಗೆ ಆರೋಗ್ಯವನ್ನು ಕೊಡಲಿ ಅಂತೇಳಿ ಇವತ್ತು ಎನ್ಡಿಎ ನಮ್ಮ ಎಲ್ಲ ಮಿತ್ರರು, ನಮ್ಮ ಡಿಸ್ಟ್ರಿಕ್ಟ್ ಉಪಾಧ್ಯಕ್ಷ ಹಿರಿಯರು, ಶೇಖರಪ್ಪನವರು, ನಮ್ಮ ಒಬ್ಬರೇ ವರ್ತಕರು ಹಾಗೂ ನಮ್ಮ ಎನ್ಡಿಎ ಮುಖಂಡರಂತ ಶಿವಣ್ಣವರು ಹಾಗೂ ಎಲ್ಲ ನಮ್ಮ ಬಗ್ಗೆ ಗೌರಪ್ಪನವರು, ನನ್ನ ಪ್ರತಿಯೊಬ್ಬರು ಎಲ್ಲ